ಬೆಳಗಾರಿ ಕೊಡ್ಸ್ರಿ ನೀವು 3,000 ಐತಿ 4,000 ಆಗ್ತದ. ಈ ಫ್ಯಾಕ್ಟ್ರಿ ಅವ್ರ 500 ಕೊಟ್ರ 4,500 ರೂಪಾಯಿ ಆಗ್ತದ ಪ್ರತಿ ಟನ್. ಕಬ್ಬಿನ ಬಿಲ್ ತಗೋರಿ. ಒಂದು ಸೆರೆದ ಬಾಟ್ಲಿಗೆ ಕಡ್ಡಿ ಪೆಟ್ಟಿಗೆ ನೀರ್ ಬಾಟ್ಲಿಗೆ ಬೆಲೆ ಐತಿ, ನಿಮ್ ಕಬ್ಬಿಗೆ ಬೆಲೆ ಕಟ್ಕೊಳಕ್ ಆಗೋತ್ತಾಗೈತಿ. ನಾ ಬಹಳ ವಿಷಯ ಮಾತಾಡಂಗಿಲ್ಲ, ಎಲ್ಲ ಹೇಳ್ಯಾರ. ಈಗ ಒಂದ್ ಹೇಳ್ತೀನಿ, ತಹಸೀಲ್ದಾರ್ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಡ್ತೀನಿ, ಹತ್ತನೇ ತಾಲೂಕಿನೊಳಗಿರ್ತಕ್ಕಂಥ ಯಾವ ಫ್ಯಾಕ್ಟ್ರಿ ಚಲೋ ಆಗಬಾರ್ದು ಸರ್. ಅವರ ರೇಟ್ ಘೋಷಣೆ ಮಾಡ್ಲಿ, ಒಂದು ಬೋರ್ಡ್ ಹಾಕ್ಲಿ. ಬೋರ್ಡ್ ಹಾಕ್ಲಾರ್ದ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಅಂತಂದ್ರ ನಮ್ಮ ರೈತರೆಲ್ಲರ ಕಬ್ಬು ಉಳಿಸಿದ್ರೆ ಕಾನೂನು ತೊಂದರೆ ಆದ್ರೆ ತಾವ ಜವಾಬ್ದಾರಿ ಸರ್. ನಮ್ಗೆ ಒಟ್ಟ ಸಂಬಂಧ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯ ಎಲ್ಲಾ ಬಿಟ್ಟು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಜಿಲ್ಲೆಗಳು ಮತ್ತೆ ಇನ್ನೊಂದು ಹೇಳ್ತೀನಿ, ತಾವ್ ಯಾರೋ ತಪ್ಪು ತಿಳಿಬೇಡ್ರಿ. ಯಾವುದೇ ಫ್ಯಾಕ್ಟ್ರಿ ಮಾಲಕ MLA ಇರ್ಲಿ, MP ಇರ್ಲಿ, ಯಾವುದೇ ಕಾರ್ಖಾನೆ ಮಾಲೀಕ ಇರ್ಲಿ, ಯಾರ ಭಯನೋ ರೈತ ಸಂಘಕ್ಕಿಲ್ಲ. ನಾವು ಮನೆ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿ ಬಂದ್ ಮಾಡಿ ಹೇಳೇವಿ. ಬಿಲ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ಬೇಕಂದಾಗ ಅಧ್ಯಕ್ಷರಿಗೆ ಮಾತು ಕೊಟ್ಟಾರ, ನಾವು ಬೋರ್ಡ್ ಹಾಕಿ ಚಾಲೂ ಮಾಡ್ತೀವಿ ಗುರುಜಿ, ನಾವು ಚಾಲೂ ಮಾಡಂಗಿಲ್ಲ ಅಂತ ಹೇಳ್ಯಾರ. ಮತ್ತೆ ಕಡಿಲಾಕ್ ತೋಡ್ನಿ ಕೊಟ್ಟ ಔಷಧಿ ಹಿಂದ್ ತಗೊಂಡಾರ. ಅಷ್ಟು ಗಟ್ಟಿಯಾದ ಹೋರಾಟ ಆಗ್ಲಿಕ್ಕತ್ತದ. ಬೆಳಗಾಂ ಜಿಲ್ಲೆ ಎಲ್ಲಾ ಕಬ್ಬು ಬೆಳೆಗಾರ ಸಹಕಾರ ಕೊಡ್ರಿ. ಇನ್ನು 3-4 ದಿನದ ಕಬ್ಬಿನ ರೇಟ್ ಘೋಷಣೆ ಆಗ್ತದ, ನಿಮಗೆ ಅನುಕೂಲ ಆಗ್ತದ. ಅದಕ್ಕಾಗಿ ವಿನಂತಿ ಮಾಡ್ಕೊಡ್ತೀನಿ, ಯಾವುದೇ ರೈತರ ಕಬ್ಬ ಕಟಾವ್ ಮಾಡಬೇಡ್ರಿ. ಕಬ್ಬ ಕಟಾವ್ ಮಾಡಿ ತೊಂದರೆ ಮಾಡ್ಕೋಬೇಡ್ರಿ. 1 ವರ್ಷ ಕಾದಿರಿ. ಇವತ್ತೊಬ್ಬ ಸರ್ಕಾರಿ ನೌಕರಿಗೆ 1 ತಿಂಗಳು ಪಗಾರ ಬರಲಿಲ್ಲ ಅಂದ್ರೆ ಮನಿ ನಡೆಯಂಗಿಲ್ಲ. ನೀವು 12 ತಿಂಗಳು ಕಾದಿರ್ತೀರಿ, ಬಡ್ಡಿ ಸಾಲ ಮಾಡ್ಕೊಂಡು ಚಕ್ರ ಬಡ್ಡಿ ಆಗಿರ್ತದ. ಇನ್ನೊಂದು 3-4 ದಿನ ಕಾದ್ರಿ ಅಂದ್ರ ಒಂದ್ 500 ರೂಪಾಯಿ ನಿಮ್ಗೆ ಬಿಲ್ ಹೆಚ್ಚಾತವ್ರ. ಎಂದೂ ಬ್ಯಾಂಕ್ನಾಗ ಸಾಲ ಮಾಡಂಗಿಲ್ಲ. ನಿಮ್ಮ ಸಲುವಾಗಿ ನಾವು ಬಿಸಿಲಾಕ್ ಕುಂತೀವಿ.